ಸರ್, ಕಾಂಗ್ರೆಸ್ ಆರೋಪ ಏನು ಬಿಲ್ ಮಂಡನೆ ಮಾಡುವಾಗ ನೀವು ಏನ್ ಮಾತಾಡ್ಕೊಂಡಿದ್ರು ಸಮಿತಿಯಲ್ಲಿ ಅದು ಬೇರೆ ಆಗುತ್ತೆ. ಬಿಲ್ ಮಂಡನೆ ಮಾಡುವ ಸಂದರ್ಭದಲ್ಲಿ ಈಗ ಯಾವ ಅಂಶಗಳನ್ನು ಕೂಡ ಅವ್ರು ಹೇಳಿಲ್ಲ. ನಾಳೆ ನೀವು ಹೋಗ್ಬಿಟ್ಟು ಸಮಿತಿ ಮಾಡ್ತೀರಿ, ಡಿಲಿಮಿಟೇಷನ್ ಸಮಿತಿ, ಆ ಸಮಿತಿ ಬೇರೆ ಪರಮಾಧಿಕಾರ ಇರ್ತದೆ. ಅವ್ರ ಪ್ರಕಾರ ಅವ್ರು 40 ಮಾಡ್ಬೋದು, 50 ಮಾಡ್ಬೋದು, ಅಥವಾ ಬೇರೆ ಫಾರ್ಮುಲಾ ಆಗುತ್ತೆ. ಅದು ಯಾವುದ್ರ ಬಗ್ಗೆಯೂ ಕೂಡ ಇಲ್ಲದಿಲ್ಲ. ಅದಕ್ಕೋಸ್ಕರ ಡಿಲಿಮಿಟೇಷನ್ ಕಮಿಟಿ ಕಮಿಷನ್ ಏನಿದೆ, ಆ ಡಿಲಿಮಿಟೇಷನ್ ಕಮಿಷನ್ ನಲ್ಲಿ 5 ಜನ ಸ್ಪೀಕರ್ ಕೊಡ್ತಕ್ಕಂಥದ್ದು ಆಯಾ ರಾಜ್ಯಗಳಲ್ಲಿ ಅಸೆಂಬ್ಲಿಯ ಸದಸ್ಯರುಗಳಿದ್ದಾರೆ. 5 ಜನ ಒಂದೇ ಪಾರ್ಟಿಯವರು ಇರಲ್ಲ. 5 ಜನರು ಬೇರೆ ಬೇರೆ ಪಕ್ಷದವರು ಯಾರಿದ್ದಾರೆ ಎಲ್ರಿಗೂ ಅವಕಾಶ ಕೊಡ್ತಾರೆ. ಲೋಕಸಭೆ ಸ್ಪೀಕರ್ ಅಲ್ಲ 5 ಜನನ ಸೆಲೆಕ್ಟ್ ಮಾಡಿದಾಗ ಆ ರಾಜ್ಯಕ್ಕೆ ಎಲ್ಲಾ ಪಕ್ಷಗಳ ಮೆಂಬರು ಇರ್ತಾರೆ. ಇಲ್ಲಿ ಆ ಕಮಿಷನ್ ಅವರು ಏಕಾಂಗಿ ನಿರ್ಧಾರ ತಗೊಳ್ಳಲ್ಲ. ಇವ್ರುಗಳೆಲ್ಲ ಒಪಿನಿಯನ್ ಕೊಡ್ಬೇಕಲ್ಲಿ, ಇವ್ರು ಸೈನ್ ಹಾಕ್ಬೇಕು. ಆ ರಿಪೋರ್ಟ್ ಕೊಡ್ಬೇಕಾದ್ರೆ ಇವರೆಲ್ಲ ಸೇರಿ ಸೈನ್ ಹಾಕಿ ಕಟ್ಟಿದ್ದನ್ನ ಆಮೇಲೆ ಲೋಕಸಭೆಲಿಟ್ಟು ಅದಕ್ಕೆ ಕ್ಲಿಯರೆನ್ಸ್ ಕೊಡ್ಬೇಕು. ಇದರಲ್ಲಿ ಏಕಾಏಕಿ ಇಷ್ಟ ಬಂದಾಗೆ ಇವತ್ತು NDA ಸರ್ಕಾರ ಮಾಡೋ ಪ್ರಶ್ನೆ ಇಲ್ಲ, ಬಿಜೆಪಿ ಸರ್ಕಾರ ಮಾಡೋ ಪ್ರಶ್ನೆ ಇಲ್ಲ. ಅದರಿಂದ ಇವರಿಗೆ ಇದೇನು ಹೊಸದಲ್ಲ. ಇವ್ರ ಕಾಲದಲ್ಲಿ ಎಷ್ಟು ಡಿಲಿಮಿಟೇಷನ್ ಕಮಿಷನ್ ಗಳ ರಚನೆ ಮಾಡಿದ್ರು, ನೆಹರು ಕಾಲದಿಂದ ನಡ್ಕೊಂಡ್ ಬಂದಿದೆಯಲ್ಲ. ಹಾಗಿದ್ರೆ ಆ ಕಮಿಷನ್ ಗಳ ಬಗ್ಗೆ ಇವ್ರಿಗೆ ನಂಬಿಕೆ ಇಲ್ವಾ? ಇದು ಇರೋ ಪ್ರಶ್ನೆ. ಮಾಡಿದಂತ ಸಂದರ್ಭದಲ್ಲಿ ಇರ್ಬೋದು, ಜಮ್ಮು ಕಾಶ್ಮೀರದಲ್ಲಿ ಮಾಡಿದ ಜಮ್ಮು ಕಾಶ್ಮೀರವು ಕೂಡ ಜಮ್ಮು ಕಾಶ್ಮೀರದ ಅಸ್ಸಾಂ ಪರಿಸ್ಥಿತಿ ಬೇರೆ, ಅಲ್ಲಿರ್ತಕ್ಕಂಥ ಪರಿಸ್ಥಿತಿ. ಇದು ಒಟ್ಟಾರೆಯಾಗಿ ಡಿಲಿಮಿಟೇಷನ್ ಕಮಿಷನ್ ಈ ದೇಶದಲ್ಲಿ ಮಾಡ್ತಕ್ಕಂಥದ್ದು ಇದಕ್ಕೂ ಅದಕ್ಕೂ ವ್ಯತ್ಯಾಸ ಇದೆ. ಸರ್, ಈಗ ಮಹಿಳಾ ಮೀಸಲಾತಿ ಅನ್ನೋದು ಬರೇ ಒಂದು ಮುಸುಕು. ಇದರ ಹಿಂದೆ ಇರೋದು ಕ್ಷೇತ್ರ ಪುನರ್ವಿಂಗಡಣೆ ಮಾಡೋದು ಮಾತ್ರ ಉದ್ದೇಶ. ಮಹಿಳಾ ಮೀಸಲಾತಿ ನಾವು ಈಗಲೂ ಕೂಡ ವಿರೋಧ ಇಲ್ಲ. 543 ಕಾನ್ಸ್ಟಿಟ್ಯೂನ್ಸಿಗೆ ಇವತ್ತೇ ಮೀಸಲಾತಿ ತಗೋಬಾರದು. ಈಗ ಅವ್ರು ಸಿದ್ಧ ಇದ್ದೀವಿ ಅಂತ. ಈಗ 543ಕ್ಕೆ ಅವ್ರು ಏನ್ ಹೇಳ್ತಾರೆ ಅಲ್ವಾ, ಅದು ತರಬೇಕು ಅಂತ ಹೇಳಿ ನಿಜಕ್ಕೂ ಅಂತ ಕಮಿಟ್ಮೆಂಟ್ ಅವ್ರಿಗೆ ಕಾಂಗ್ರೆಸ್ ನಾಗ ಇದ್ದಿದ್ದಾರೆ. 10 ವರ್ಷ ಅಧಿಕಾರದಲ್ಲಿದ್ದಾರಲ್ಲ, ಏನ್ ಮಾಡ್ತಾ ಇದ್ರು? 543 ತರಬೇಕಾಗಿತ್ತು. ಇಲ್ಲಿ ಪ್ರಶ್ನೆ, ಈಗ ಡಿಲಿಮಿಟೇಷನ್ ಕಮಿಷನ್ ರಚನೆ ಆದ್ಮೇಲೆ ಮುಂದಕ್ಕೆ ಈಗ 2026 ಈಗಾಗಲೇ ಜನಗಣತಿ ಪ್ರಾರಂಭ ಆಗಿದೆ. 27ರ ಒಳಗೆ ಡಿಲಿಮಿಟೇಷನ್ ಕಮಿಷನ್ ಇರ್ಬೋದು, ಮಹಿಳಾ ಮೀಸಲಾತಿಗೆ ಜನಗಣತಿ ಆಧಾರದ ಮೇಲೆ ಯಾವ ಕ್ಷೇತ್ರಕ್ಕೆ ಏನೇನು ಮಾಡಬೇಕು ಅಂತಕ್ಕಂಥದ್ದು ಇದಕ್ಕೆಲ್ಲ ಮಾಹಿತಿ ಈಗ 27ರ ಒಳಗೆ ದೊರಕುತ್ತೆ. ನಂತರ 1 ವರ್ಷದಲ್ಲಿ ಅದನ್ನೆಲ್ಲ ಕ್ರೋಢೀಕರಿಸಿ 29 ಪಾರ್ಲಿಮೆಂಟ್ ತರಬೇಕು ಅಂತಕ್ಕಂಥದ್ದು ಅವ್ರು ಇರ್ತಕ್ಕಂಥ ಉದ್ದೇಶ. ಈಗಾಗಲೇ ನೀವು ರಾಜಕೀಯ ಬೆಳೆಸ್ಕೊತೀರಿ. ಈಗ ನೀವು ಮಾಡೋದಾದ್ರೆ 543 ಮಾಡಿ ಅಂತ ಏನ್ ಹೇಳ್ತಾರೆ. ಈಗಿನ ಪಾಪ್ಯುಲೇಷನ್ ಈಗ 543 ನೀವು ಹೋದಾಗ ಈಗ ಪಾಪ್ಯುಲೇಷನ್ ಯಾವ ಕನ್ಸಿಡರ್ ಮಾಡ್ತೀರಿ? ಏನಾದ್ರು ಈಗ ಹೇಳ್ದವ್ರಲ್ಲ ತಮಿಳುನಾಡು DMK ನಮ್ಮ ನಂಬರ್ಸ್ ಕಡಿಮೆ ಆಗುತ್ತೆ ಅಂತೀರಿ. ಈಗ ಯಾವ ವರ್ಷದ ಪಾಪ್ಯುಲೇಷನ್ ತಗೋತೀರಿ ನೀವು? ಆಗ ಏನ್ ಪರಿಸ್ಥಿತಿಗಳಾಗುತ್ತೆ? ಇದರಲ್ಲಿ 816 ಏನ್ ಹೇಳ್ತಾರೆ, ಯೂನಿಯನ್ ಟೆರಿಟರಿ 35 ಹೇಳ್ತಾರೆ. ಈಗ ನಾನು ಮೊನ್ನೆ ಎಕ್ಸ್ಪ್ಲೇನ್ ಮಾಡಿದೆ. ಈಗ ಯುನೈಟೆಡ್ ಕಿಂಗ್ಡಮ್ ಅವ್ರಿಗೆ ಇರ್ತಕ್ಕಂಥ ಪಾಪ್ಯುಲೇಷನ್ ಏನು, ಅಲ್ಲಿರ್ತಕ್ಕಂಥ ಮೆಂಬರ್ಸ್ ಗಳೆಷ್ಟು? 650 ಜನ ಇದ್ದಾರೆ. ಇಲ್ಲಿ ನಮ್ ಪಾಪ್ಯುಲೇಷನ್ ಏನಿದೆ ಈಗ 54 ಕೋಟಿ ಜನ ಇದ್ದಾಗ ನೀವು 540ಕ್ಕೆ ನಿಲ್ಸಿದ್ರಿ. 43ಕ್ಕೆ 54 ಕೋಟಿ ಜನಸಂಖ್ಯೆ ಇದ್ದಾರೆ. ಇವತ್ತು 140 ಕೋಟಿ ಜನಸಂಖ್ಯೆ. ಇವತ್ತು ಆ ಹಿನ್ನೆಲೆ ಒಳಗೇನೆ ಇವತ್ತು 850ಕ್ಕೆ ಅದನ್ನ ನಂಬರ್ಸ್ ನ ಮಾಡಬೇಕು ಅಂತಿರ್ತಕ್ಕಂಥದ್ದು ಎಲ್ರಿಗೂ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇರೋದು ಇದು. ಸರ್, ಈಗ 15 ವರ್ಷದಿಂದ ಹಿಂದಿನ ಅಂಕಿಅಂಶ ಇಟ್ಕೊಂಡು ಮಾಡಿರೋದೇ ಅವೈಜ್ಞಾನಿಕ ಅಂತ ಆಗುತ್ತೆ. ನಮ್ಮ ಎದುರಿಗೆ ಸೆನ್ಸಸ್ ಈಗ 1 ವರ್ಷದ ರೆಡಿ ಆಗುತ್ತೆ. ಅದನ್ನ ಇಟ್ಕೊಂಡು ಮಾಡಿದ್ರೆ ಇನ್ನೂ ವೈಜ್ಞಾನಿಕ ಆಗುತ್ತೆ ಅಂತ ಒಂದು ಅಭಿಪ್ರಾಯ. ಅಲ್ಲಿ ಈಗ
ನೀವು ಹೇಳೋದಂಗೆ 2027ಕ್ಕೆ ಜನಸಂಖ್ಯೆ ಈಗೇನು ನಡೀತಾ ಇದೆ ಜನಗಣತಿ, ಈಗ ಅದು ಒಂದು ಭಾಗ, ಅದು ಕೊಟ್ಟ ನಂತರ ಏನು ಅಂತಕ್ಕಂಥ ಒಂದು ಭಾಗ. ಈಗ ನೀವು ಈಗಿನ 2027 ಮಾಡಕ್ ಹೋದ್ರೆ ಇಲ್ಲಿ ಇವತ್ತೇನ್ ನಂಬರ್ಸ್ ಹೇಳ್ತಾವ್ರೆ, ಕರ್ನಾಟಕಕ್ಕೆ 48, ತಮಿಳುನಾಡಿಗೆ 59. ಈಗ 27ರ ಜನಸಂಖ್ಯೆ ಜನಗಣತಿನ ಕಂಪ್ಲೀಟ್ ಮಾಡಿ ಇದನ್ನ ನೀವು ತಗೊಂಡೋದ್ರೆ ನಿಮ್ಗೆ ಎಷ್ಟು ದೊರಕ್ತದೆ? ನಿಮ್ ಫರ್ಟಿಲಿಟಿ ರೇಟ್ ಅಲ್ಲಿ ನೀವು ಎಷ್ಟು ಕಡಿಮೆ ಆಗಿದ್ದೀರಿ ಜನಸಂಖ್ಯೆ, ನಿಮ್ಮ ಇದನ್ನ ಯಾವ ರೀತಿ ನೀವು ಈಗ ಪಾಪ್ಯುಲೇಷನ್ ಚರ್ಚೆ ಮಾಡ್ತಾ ಇದ್ದೀರಿ, ನಮ್ಗೆ ಏನಾಗುತ್ತೆ ಕಡಿಮೆ ಆಗುತ್ತೆ ಅಂತ ಹೇಳಿ ಹಾಗೇನ್ ಮಾಡ್ತೀರಿ? ಅಲ್ಲ, ಅವರಷ್ಟು ಮೊನ್ನೆ 50% ನಾವು ಬಂದು ಕೊಡ್ತೇವೆ ಅಂತ ಹೇಳಿದಾರೆ. ಹೌದು, ಆ ಹಿನ್ನೆಲೆಯಲ್ಲಿ ನೀವು 27 ಜನಗಣತಿ ತಗೊಂಡ್ರೇನು 11 ಜನಗಣತಿ ತಗೊಂಡ್ರೇನು ನಿಮ್ಗೆ ನ್ಯಾಯ ದೊರಕ್ತಿದೆಯಲ್ಲ. ಈಗ ಅನ್ಯಾಯ ಆಗೋದು ಅಂತ ಒಂದ್ ಹೇಳ್ತೀರಿ ಒಂದ್ ಕಡೆ, ಈ ಪಾಪ್ಯುಲೇಷನ್ ಮೇಲೆ ಹೋದಾಗ ದಕ್ಷಿಣ ರಾಜ್ಯಗಳು ನಾರ್ತ್ ಈಸ್ಟ್ ಇವಕ್ಕೆಲ್ಲ ಕಡಿಮೆ ಆಗ್ತದೆ ಅಂತ ಹೇಳಿ ನಾವು ಜನಸಂಖ್ಯೆ ಕಡಿಮೆ ಮಾಡಿದ್ರಿಂದ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ರಿಂದ ನಮ್ಗೆ ಅನ್ಯಾಯ ಮಾಡ್ತೀರಾ ಅಂತ ಕೇಳ್ತಾವೆ. ಈಗ ನೀವು 2027 ಜನಸಂಖ್ಯೆ ಆಧಾರದ ಮೇಲೆ ಹೋಗ್ಬಿಟ್ರೆ ನಿಮ್ ನಂಬರ್ಸ್ ಏನಾಗುತ್ತೆ? ಆಗ ಎಲ್ಲಿ ಹೋಗ್ತೀರಿ? ಅಟ್ಲೀಸ್ಟ್ ಈಗ 50% ಅಂತ ಮಾಡಿ ಎಲ್ರಿಗೂ ಒಂದು ಈಕ್ವಲ್ ಕೊಟ್ಟವ್ರೆ, ಅದನ್ನು ನಾವೇ ಅನ್ಯಾಯ ಮಾಡಕ್ ಹೋಗ್ತಿದೀವಲ್ಲ ಕೊಟ್ಟಿರೋದನ್ನ. ಆಮೇಲೆ ಇವತ್ತು DMK ಅವರು ಅವರ ಸ್ವಾರ್ಥಕ್ಕೆ ಅವ್ರೇನೋ ಮಾಡಕ್ ಹೋಗಿ ಇಡೀ ದಕ್ಷಿಣ ರಾಜ್ಯಗಳನ್ನೇ ಹಾಳು ಮಾಡ್ತಾರಲ್ಲ, ಅನ್ಯಾಯ ಮಾಡ್ತಾರಲ್ಲ, ಆಗ ಯಾವ ಉತ್ತರ ಕೊಡ್ತಾರೆ ದಕ್ಷಿಣ ರಾಜ್ಯಗಳ ಬಗ್ಗೆ? ಇವತ್ತು ಚಂದ್ರಬಾಬು ನಾಯ್ಡು ಮಾತಾಡಿಲ್ಲ, ರೇವಂತ್ ರೆಡ್ಡಿ ಇದ್ರ ಬಗ್ಗೆ ಚರ್ಚೆ ಮಾಡಿರ್ಲಿಲ್ಲ, ನಾವು ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳಾದ್ರೂ ಮಾತಾಡಿಲ್ಲ, ಅವರು ಮಾತಾಡಿರ್ಲಿಲ್ಲ. ಈ ಡಿಲಿಮಿಟೇಷನ್ ಮತ್ತೆ ಸಾಮಾನ್ಯವಾಗಿ ಈ ಸಂವಿಧಾನ ತಿದ್ದುಪಡಿ ಆಗುವಾಗ ಮುಖ್ಯಮಂತ್ರಿಗಳು ಮತ್ತೆ ಸರ್ವಪಕ್ಷ ಅದರಲ್ಲಿ ಚರ್ಚೆ ಮಾಡಿ ಸರ್ವ ಪಕ್ಷಗಳ ಸಭೆ ಕರೆದ್ರಲ್ಲ, ಕರೆದ್ರು ಬರ್ಲಿಲ್ಲ, ಕಾಂಗ್ರೆಸ್ ಅವ್ರು ಬರ್ಲಿಲ್ಲ, DMK ಅಟೆಂಡ್ ಮಾಡವ್ರೆ, TMC ಅಟೆಂಡ್ ಮಾಡವ್ರ, ಆಮೇಲೆ SO ಅಟೆಂಡ್ ಮಾಡವ್ರೆ. ಎಲ್ಲರೂ ಕರೆದಾಗ ಕಾಂಗ್ರೆಸ್ ಅವರು ಬರ್ಲಿ ತಯಾರಾಗಿಲ್ಲ, ಬರ್ಲಿಲ್ಲ ಅವರು. ಇದು ಬಂದ ಪ್ರಶ್ನೆ. ಸರ್, ಈಗ ನೀವು ಕಾಂಗ್ರೆಸ್ ಅವರು ಮಹಿಳಾ ಮೀಸಲಾತಿ ಆದ್ರೆ ಕಾಂಗ್ರೆಸ್ ಹೇಳ್ಕೊಳ್ಳುತ್ತೆ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ ಕೊಟ್ಟಿದ್ದೆ ಕಾಂಗ್ರೆಸ್. ಕರ್ನಾಟಕದಲ್ಲಿ ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ರೆ ದೇವೇಗೌಡರು, ನಾವೆಂದೂ ಸಹ ವಿರೋಧಿಗಳಲ್ಲ. ಅವರು ಸ್ಥಳೀಯ ಸಂಸ್ಥೆಗಳಿಗೆ ಕೊಟ್ಟಿದ್ರು, ಆಯ್ತು ಒಪ್ಪಿದ್ದೀವಿ, ಆದ್ರೆ ಇಂಪ್ಲಿಮೆಂಟ್ ಮಾಡಿರ್ಲಿಲ್ಲ ಹಲವಾರು ರಾಜ್ಯಗಳಲ್ಲಿ. ಆಮೇಲೆ ಬಂದಂತವ್ರು ಈಗ ದೇವೇಗೌಡರ ಕಾಲದಲ್ಲಿ ಗೆಜೆಟ್ ನೋಟಿಫಿಕೇಶನ್ 93ರಲ್ಲಿ ನಮ್ಮ ರಾಜ್ಯದಲ್ಲಿ ಮೀಸಲಾತಿ ಬಗ್ಗೆ ಚರ್ಚೆ ಮಾಡುತ್ತೆ. ಆಗ ಗೆಜೆಟ್ ನೋಟಿಫಿಕೇಶನ್ ಮಾಡಿ ದೇವೇಗೌಡರ ಕಾಲದಲ್ಲಿ ಅವ್ರ ಮುಖ್ಯಮಂತ್ರಿ ಇದ್ದಾರೆ. ಇಲ್ಲಿ ಪ್ರಶ್ನೆ ಲೋಕಸಭೆಗೆ ಪಾರ್ಲಿಮೆಂಟ್ಗೆ ಇದಕ್ಕೆ ಅಸೆಂಬ್ಲಿಗೆ 33% ತರಬೇಕು ಅಂತಕ್ಕಂಥದ್ದು ಮಹಿಳೆಯರ ರಿಸರ್ವೇಶನ್ ದೇವೇಗೌಡರು ಮಾಡಿದ್ದು. ನಾವೇನು ಹಿಂದೂ ವಿರೋಧ ಮಾಡಿಲ್ಲ, ಆ ಕಾಂಗ್ರೆಸ್ ವಿರೋಧ ಮಾಡಕ್ ಬಿಡಲಿಲ್ಲ. ಸ್ಥಳೀಯ ಸಂಸ್ಥೆಗೆ ರಾಜೀವ್ ಗಾಂಧಿ ಇದ್ದಾಗ ಅದು ತಂದಿರಬಹುದು, ಆದ್ರೆ ಲೋಕಸಭೆ ಇದಕ್ಕೆ ಅಸೆಂಬ್ಲಿಗೆ ಆಗ್ತಾ ಇರಲಿಲ್ಲ. ಅಷ್ಟೊಂದು ಅವ್ರು ಹಿಂದಿದ್ರೆ ಮಹಿಳೆಯರ ಬಗ್ಗೆ ಬಿಲ್ ಪಾಸ್ ಆಗಿ 2.5 ವರ್ಷ ಕಾಯುವ ಅಗತ್ಯ ಇದೆ. 2011 ಅದಕ್ಕೆ ಅವ್ರು ಹೇಳಿದ್ದು ಈಗ ಬಿಲ್ಲು 2023 ಪಾಸ್ ಆಗಿದ್ದು ಡಿಲಿಮಿಟೇಷನ್ ಕಮಿಷನ್ ಮಾಡಿ ಅವರಿಂದ ವರದಿ ತಗೊಂಡು ಮಾಡತಕ್ಕಂಥದಕ್ಕೋಸ್ಕರವಾಗಿ ಡಿಲೇ ಆಗಿದ್ದು. ಇದು ಎಲೆಕ್ಷನ್ 1 ವರ್ಷ ಇತ್ತು, ಆ ಹಿನ್ನೆಲೆಯಲ್ಲಿ ಈ ಪ್ರಾಬ್ಲಮ್ ಆಗಿದೆ. ಪ್ರೋಸೆಸ್ 2023ರಲ್ಲಿ ಬಿಲ್ ಪಾಸ್ ಆದ ಡಿಲಿಮಿಟೇಷನ್ ಕಮಿಷನ್ ನ ಮಾಡ್ತಕ್ಕಂಥದ್ದು ಮತ್ತೆ ಇವೆಲ್ಲ ಪ್ರೋಸೆಸ್ಗಳಿಗೆ ಏನು ಚರ್ಚೆಗಳಾಗಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ 2 ವರ್ಷ ಟೈಮ್ ತಗೊಂಡು ಈಗ 2029 ತರಬೇಕು ಅಂತಂದ್ರೆ ಇವತ್ತು ಇಷ್ಟೆಲ್ಲ ಪ್ರೋಸೆಸ್ ಮಾಡುತ್ತೆ. ಈಗ ಕಾಂಗ್ರೆಸ್ ವಿರೋಧ ಪಕ್ಷಗಳು ಮಾಡಂತ ನಿರ್ಣಯದಿಂದ ಈಗ 29ಕ್ಕೂ ಕೊಡುತ್ತೋ ಇನ್ನೂ ಇಲ್ಲ 34 ಹೋಗ್ತಾರೆ, 32 ಹೋಗ್ತಾರೆ, ಇದೇ ತರ ನಡೆಯುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.